ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಕನ್ನಡ ಭಾಷಿಕದಲ್ಲಿ ವಿಮರ್ಶೆಯಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳಿತಾ ಹೋಗುವ. ಆರಂಭದಲ್ಲಿ ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ವಿಮರ್ಶೆಯನ್ನು ನೋಡುವ. ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆಯನ್ನು ಬರೆದವರು ತಿ ನಂ ಶ್ರೀಕಂಠಯ್ಯನವರು. ಪುಟ ಸಂಖ್ಯೆ 128ರಲ್ಲಿದೆ ನೋಡಿ. 10 ಅಂಕಕ್ಕೆ 2 ಬಾರಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಇದು 2 ಬಾರಿ ಕೇಳಿರುವಂತಹ ಪ್ರಶ್ನೆ. ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ. ಪುಟ ಸಂಖ್ಯೆ 178ರಲ್ಲಿದೆ. ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ. ಇದರ ಮೊದಲಿಗೆ ಸಾರಾಂಶವನ್ನು ತಿಳ್ಕೊಳ್ಳೋಣ. ಇದರಲ್ಲಿ ಬಂದಿರುವಂತಹ ಸಾರಾಂಶ ಏನು ಅಂತ ತಿಳಿತಾ ಹೋಗುವ ಸ್ನೇಹಿತರೆ. ಹೇಳ್ತಾ ಹೋಗ್ತಾನೆ. ಆಧುನಿಕ ಕನ್ನಡ ನವೋದಯ ಸಾಹಿತ್ಯ ವಿಮರ್ಶಾ ಕ್ಷೇತ್ರದಲ್ಲಿ ತಿ ನಂ ಶ್ರೀಕಂಠಯ್ಯನವರು ಅವರ ಹೆಸರು ತುಂಬ ಮಹತ್ವದ್ದು. ಅವರು ಬರೆದಿರುವಂತಹ ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಎಂಬುದು ಒಂದು ಪ್ರಮುಖ ವಿಮರ್ಶನಾ ಲೇಖನ ಒಂದಾಗಿದೆ. ವಿಮರ್ಶೆ ಮಾಡುವಂತಹ ಒಂದು ಲೇಖನವಾಗಿದೆ. ಲೇಖನಕಾರರು ಲೇಖನವನ್ನು 4 ವಿಭಾಗಗಳಾಗಿ ಮಾಡಿಕೊಂಡು ಜನ್ನನ ಕಾವ್ಯಗಳಲ್ಲಿ ವ್ಯಕ್ತವಾಗಿರುವ ಪ್ರಣಯ ಪರಿಸರವನ್ನು ವಿಶಿಷ್ಟತೆಯಿಂದ ಪುನರ್ವ್ಯಾಖ್ಯಾನಿಸಿ ಬೆಲೆ ಕಟ್ಟಿಕೊಡುವುದು ಇಲ್ಲಿ ನಾವು ಕಾಣ್ಬೋದು. ಈ ಒಂದು ವಿಮರ್ಶೆಯಲ್ಲಿ 4 ಭಾಗಗಳನ್ನಾಗಿ ಮಾಡಿ 4 ಭಾಗಗಳಲ್ಲೂ ಕೂಡ 4 ರೀತಿಯ ವಿಷಯಗಳನ್ನು ತಿಳಿಸುತ್ತಾ ಇಲ್ಲಿ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ. ಮೊದಲನೆಯ ಭಾಗವು ಪ್ರಣಯದ ಪರಿಕಲ್ಪನೆಯ ಸೃಷ್ಟಿಯಾಗಿದೆ. ಇದರ ಪರಿಣಾಮಗಳ ಹಿನ್ನೆಲೆಯಲ್ಲಿ ಜನ್ನನ ಕಾವ್ಯಗಳ ವಿಶಿಷ್ಟತೆಯನ್ನು ಹೇಳ್ಬೋದು. ಜನ್ನನ ಕಾವ್ಯಗಳ ವಿಶಿಷ್ಟತೆಯನ್ನು ಗ್ರಹಿಸಿದ್ದರೆ ಎರಡನೆಯ ಭಾಗದಲ್ಲಿ ಯಾವುದನ್ನು ವಿವರಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಯಶೋಧರ ಚರಿತ್ರೆಯಲ್ಲಿ ವ್ಯಕ್ತವಾಗಿರುವಂತಹ ಅಮೃತಮತಿ ಮತ್ತು ಅಷ್ಟವಕ್ಕನ ಪ್ರಣಯ ಪ್ರಸಂಗ. ನೀವೆಲ್ಲ ಕೇಳಿರ್ಬೋದು, ಅಮೃತಮತಿ ಮತ್ತು ಅಷ್ಟವಕ್ರ ಎನ್ನುವಂತಹ ಒಂದು ಕತೆ. ಅಮೃತಮತಿ ರಾಣಿಯಾಗಿದ್ಲು, ಅಷ್ಟವಕ್ರ ಒಬ್ಬ ಮಾವಾಟಿಕನಾಗಿದ್ದ. ಅವರಿಬ್ಬರ ಒಂದು ಪ್ರಣಯ ಪ್ರಸಂಗವನ್ನು, ಅದರ ಪರಿಣಾಮಗಳ ಬಗ್ಗೆ ಇಲ್ಲಿ ವಿವರಿಸ್ತಾ ಇದ್ದಾರೆ ಎರಡನೆಯ ಭಾಗದಲ್ಲಿ. ಮೂರನೆಯ ಭಾಗದಲ್ಲಿ ನಾವು ನೋಡಿದರೆ ಅನಂತನಾಥ ಪುರಾಣದಲ್ಲಿ ಸುನಂದಾದೇವಿ ಮತ್ತು ಚಂಡಶಾಸನನ ಕಥೆಯನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಅದರ ಕಾರಣ, ಅದರ ಸ್ವರೂಪ, ಪರಿಣಾಮಗಳನ್ನು ನಾವಲ್ಲಿ ನೋಡ್ಬೋದು. ಅದರ ವಿಶಿಷ್ಟತೆಯ ಪರಿಣಾಮಗಳನ್ನು ತಿಳ್ಕೊಳ್ಬೋದು. ಹಾಗೆಯೇ 4ನೇ ಭಾಗದಲ್ಲಿ ಜನ್ನನ 2 ಕಾವ್ಯಗಳಲ್ಲಿ ವ್ಯಕ್ತವಾಗಿರುವ ಪ್ರಣಯ ಪ್ರಸಂಗಗಳನ್ನು ತೌಲನಿಕವಾಗಿ ಅವಲೋಕಿಸಲಾಗಿದೆ. ಅನಂತರ ಕನ್ನಡ ಸಾಹಿತ್ಯದ ಹಿನ್ನೆಲೆಯಲ್ಲಿ ಜನ್ನನ ಸ್ಥಾನಮಾನವನ್ನು ಚಿಂತಿಸಿರುವ ವಿಶಿಷ್ಟ ಅಭಿಪ್ರಾಯಗಳನ್ನು ಪ್ರಕೃತ ಘಟಕಾಂಶಗಳ ಮೂಲಕ ನೀವು ತಿಳ್ಕೊಳ್ಬೋದು. ಒಟ್ಟಾರೆಯಾಗಿ ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆಯಲ್ಲಿ ಮುಖ್ಯವಾಗಿ 4 ಭಾಗಗಳಲ್ಲಿ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು. ಅದರ ವಿಶ್ಲೇಷಣೆಯಲ್ಲಿ ನಾವು ನೋಡ್ತಾ ವಿವರಣೆಯನ್ನು ತಿಳಿತಾ ಹೋಗುವ. ತಿ ನಂ ಶ್ರೀಕಂಠಯ್ಯನವರು ಪ್ರಣಯ ಎನ್ನುವಂಥದ್ದು ಮನುಷ್ಯನ ಒಂದು ಮೂಲ ಪ್ರವೃತ್ತಿಗಳಲ್ಲೊಂದಾಗಿದೆ. ಅದು ಇಂದು ನಿನ್ನೆಯ ಕಥೆಯಲ್ಲ, ತುಂಬ ಹಳೆಯದು. ಮೊದಲು ಕೂಡ ಪ್ರೀತಿ ಪ್ರಣಯ ಎನ್ನುವಂಥದ್ದಿತ್ತು. ಈಗ ಹೇಗಿದೆಯೋ ಅದೇ ರೀತಿಯಾಗಿ ಕೂಡ ಅದು ಇಂದಿನ ಕಥೆಯಲ್ಲ. ಅದೆಲ್ಲ ಪ್ರಣಯ ಎನ್ನುವಂಥದ್ದೆಲ್ಲ ಅದು ಮೊದಲಿನಿಂದಲೂ ಕೂಡ ಇತ್ತು. ಜಗತ್ತಿನಲ್ಲಿ ಜೀವ ಉದಯವಾದನಿಂದಲೂ ಕೂಡ ಈ ಒಂದು ಪ್ರಣಯದ ಆಟ ನಿರಂತರವಾಗಿ ಸಾಗಿದೆ. ಪ್ರಕೃತಿಯೇ ಹೆಣ್ಣು, ಸೃಷ್ಟಿಕರ್ತನೇ ಪುರುಷ. ಇದು ಮಾನವನ ಹುಟ್ಟಿನೊಂದಿಗೆ ಜನಿಸಿದರೂ ಇಂದಿನವರೆಗೂ ಒಂದೇ ರೀತಿಯಾಗಿ ಪ್ರವಹಿಸುತ್ತಾ ಬಂದಿರುವ ಪ್ರಣಯ ನಮ್ಮ ಕವಿಗಳ ಕಾವ್ಯಗಳಲ್ಲಿ ಹಾಸುಹೊಕ್ಕಾಗಿ ಬಂದಿರುವಂಥದ್ದು. ಹಾಗೆಯೇ ಸಾಮಾನ್ಯವಾಗಿ ಈ ಲೋಕದಲ್ಲಿ ಒಲುಮೆ ಮೂಡದ ಹೃದಯವಿಲ್ಲ. ಪ್ರೀತಿ ಪ್ರತಿಯೊಬ್ಬರಲ್ಲೂ ಕೂಡ ಮೂಡ್ತದೆ. ಪ್ರೀತಿ ಇಲ್ಲದಂಥ ಹೃದಯವಿಲ್ಲ, ಮಸುಕದ ವಿವೇಕವಿಲ್ಲ. ಅದು ಸರ್ವಗ್ರಾಹಿ ಅಂತ ಲೇಖಕರು ವಿವರಿಸ್ತಾ ಹೋಗ್ತಾರೆ. ಅಂದರೆ ಹಳೆಗನ್ನಡದ ಆದಿಕವಿಗಳಿಂದಲೂ ಕೂಡ ಈ ಒಂದು ಮೋಹ, ಶೃಂಗಾರ ರಸಕ್ಕೆ ಜೋತು ಬಿದ್ದ ಶಕ್ತಿ ಮೀರಿ ತುಂಬ ಮಹತ್ವ
ಸತ್ವ ಕಾಣಿಕೆಗಳನ್ನು ನೀಡಿದ್ದಾರೆ. ಮಹಾಕವಿಯ ಘಟ್ಟವನ್ನೇರಿದ ಪಂಪ, ರನ್ನ, ಪೊನ್ನಾದಿಗಳಂತಹ ಕವಿಗಳು ರಚಿಸುವ ಮಹಾಕಾವ್ಯಗಳಲ್ಲಿಯೂ ಕೂಡ ನಾಯಕನ ವಿಲಾಸವನ್ನು ಸನ್ನಿವೇಶ ನಿರ್ಮಾಣಗಳಿಗೆ ತಕ್ಕಂತೆ ವರ್ಣಿಸಿಯೇ ಇದ್ದಾರೆ. ಆದರೆ ಇನ್ನೂ ಕೆಲವು ಅಷ್ಟೇ ಸಾಮರ್ಥ್ಯವಿರುವ ಕವಿಗಳು ಶೃಂಗಾರ ಪ್ರವೃತ್ತಿಗಳನ್ನು ಅಷ್ಟೇನು ಚಾತುರ್ಯದಿಂದ ಪ್ರಕಟಿಸಿದ್ದಾರೆಂದು ಹೇಳಲು ಸಾಧ್ಯವಿಲ್ಲ. ಆದರೆ ಹಲವಾರು ಕವಿಗಳು ಏನು ಮಾಡಿದ್ದಾರೆ, ಈ ಶೃಂಗಾರ ಪ್ರಣಯ ಪ್ರವೃತ್ತಿಯನ್ನು ಪ್ರಕಟಿಸಿದ್ದಾರೆ. ಹೋಗಿ ಆ ಒಂದು ಪ್ರಕಟಿಸಿ ವಿರೋಧಾಭಾಸಕ್ಕೆ ಒಳಗಾದ ಸಂದರ್ಭವೂ ಕೂಡ ಇದೆ ಅಂತ ಇಲ್ಲಿ ಲೇಖಕರಾದಂಥ ತೀನಂ ಶ್ರೀಕಂಠಯ್ಯನವರು ವಿವರಿಸ್ತಾ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ಜನ್ನನು ಸೃಷ್ಟಿಸಿರುವ 2 ಮಹಾಕಾವ್ಯಗಳು ಶೃಂಗಾರ ರಸಕ್ಕೆ ಮೀಸಲಾಗಿದ್ದು, ಅವುಗಳಲ್ಲಿ ಯಶೋಧರ ಚರಿತೆಯು ಆತನ ಮೊದಲ ಕಾವ್ಯ. ಅಮೃತಮತಿ ಅಷ್ಟವಕ್ರನ ಮಧುರ ಪ್ರಣಯವನ್ನು ತುಂಬ ನವಿರಾಗಿ ಚಿತ್ರಿಸಿದ್ದಾರೆ. ಆತನ 2ನೆಯ ಧಾರ್ಮಿಕ ಕಾವ್ಯವಾದ ಅನಂತ ಪುರಾಣವು ಸುನಂದೆ ಮತ್ತು ಚಂಡಶಾಸರ ಪ್ರಣಯವನ್ನು ಕೂಡ ಇಲ್ಲಿ ವಿವರಿಸುವಂಥದ್ದನ್ನು ಲೇಖಕರು ಗಮನಿಸಿರುವುದು ಉಲ್ಲೇಖವಾಗಿರುವಂಥದ್ದು. ಈ ದೃಷ್ಟಿಯಿಂದ ಯಶೋಧರ ಚರಿತ್ರೆ ಜನ್ನನ ಮೊದಲನೆಯ ಮಹತ್ವಾಕಾಂಕ್ಷೆಯ ಕೃತಿಯಾಗಿದ್ದು, ಜೈನ ಧರ್ಮದ ತಿರುಳು ಹುರುಳುಗಳನ್ನು ಅದು ಸರಳ ಸುಲಭವಾಗಿ ನಿರೂಪಿಸುತ್ತದೆ. ಅನಂತರ ಜನ್ನನ 2ನೇ ಕಾವ್ಯವಾದಂತಹ ಅನಂತನಾಥ ಪುರಾಣ 14ನೆಯ ತೀರ್ಥಂಕರನ್ನು ಕುರಿತು 14 ಆಶ್ವಾಸನಗಳ ಪ್ರೌಢಕೃತಿ. ಇದಕ್ಕೆ ಮುಖ್ಯವಾದ ಆಕರ ಗುಣಭದ್ರಾಚಾರ್ಯನ ಉತ್ತರ ಪುರಾಣ. ಗೊಡ್ಡಾಗಿ ನಿಂತಿರುವ ಗಿಡ್ಡವನ್ನು ಕತ್ತರಿಸಿ ಕಸಿ ಮಾಡಿ ಮೈ ತುಂಬ ಹೂವು ಕಾಯಿಗಳನ್ನು ಬಿಡಿಸುವ ಸಮರ್ಥವಾದ ತೋಟಗಾರನಂತೆ ಜನ್ನನು ನೀರಸವಾದ ಪುರಾಣ ಕಥೆಯನ್ನೇ ನೂತನ ಸನ್ನಿವೇಶ ಸೃಷ್ಟಿಯಿಂದ ಪುಷ್ಟೀಕರಿಸಿ ಅನೇಕ ರಸಸ್ಥಾನಗಳನ್ನು ಕಲ್ಪಿಸಿ ರಮ್ಯಗೊಳಿಸಿದ್ದಾನೆ. ಆದರೆ ಜನ್ನನು ತನ್ನ 2 ಕಾವ್ಯಗಳಲ್ಲಿ ಮಂಡಿಸಿರುವಂತಹ ಪ್ರಣಯದ ಸಮಸ್ಯೆಗಳು ಚಿರವಿನೂತನವಾದವೆಂದು ಗುರುತಿಸಲಾಗಿದೆ. ಜನ್ನನು ಅನಂತನಾಥನ ಅಷ್ಟಾದಶವರ್ಣನೆಗಳನ್ನು ಹಿಂದಿನ ಕವಿಗಳಂತೆ ನಿರೂಪಿಸಿದಾಗ ಅವರಿಗಿಂತ 1 ಕೈ ಮಿಗಿಲಾಗಿ ಶೃಂಗಾರ ರಸ ವರ್ಣನೆಯಲ್ಲಿ ಉತ್ಸಾಹದಿಂದ ಬಿಡಿಸುವನು. ಅವುಗಳಲ್ಲಿ ನಲ್ಲೆಯರೊಡನೆ ವನದಲ್ಲಿ ವಿಹರಿಸಿ ಜನಕ್ರೀಡೆ ಮಾಡಿ ಬೆಳದಿಂಗಳಲ್ಲಿ ಸಖರೊಡನೆ ವೇಶ್ಯಾವಟಿಕೆಯಲ್ಲಿ ಸುತ್ತಾಡಿ ನಡೆಸುವ ಸರಸ ಸಲ್ಲಾಪಗಳು ವಾಸ್ತವಕ್ಕಿಂತ ಮಿಗಿಲಾಗಿ ಮನೋಜ್ಞವೆಂದು ವಿಮರ್ಶಕರು ಗುರುತಿಸುವರು. ಈ ಒಂದು ವಿಮರ್ಶೆಯಲ್ಲಿ ಲೇಖನದ 2ನೇ ಭಾಗವಾದ ಯಶೋಧರ ಚರಿತೆಯ ಇಡೀ ಕಾವ್ಯ ಸ್ವರೂಪವನ್ನು ಅಮೃತಮತಿಯ ಪ್ರಣಯ ಪ್ರಸಂಗದಲ್ಲಿ ಬೆಳಕಿನಲ್ಲಿ ಬರುತ್ತದೆ. ಮೊದಲನೆಯದಲ್ಲಿ ಪ್ರಣಯದ ಪರಿಕಲ್ಪನೆಯನ್ನು ವಿವರಿಸ್ತಾ ಇರುವಂಥದ್ದು, ಬೇರೆ ಬೇರೆ ವಿಚಾರಗಳನ್ನಲ್ಲಿ ತಿಳಿಸ್ತಾ ಇದ್ದಾರೆ. 2ನೆಯ ಭಾಗದಲ್ಲಿ ಅಮೃತಮತಿ ಮತ್ತು ಅಷ್ಟವಕ್ರನ ಪ್ರಣಯವನ್ನು ವಿವರಿಸ್ತಾ ಇದ್ದಾರೆ. ಸಂಕ್ಷಿಪ್ತವಾಗಿ ಅದನ್ನು ಹೇಳ್ತಾ ಅದರ ವಿಶಿಷ್ಟತೆಯನ್ನು ಗುರುತಿಸಲು ಪ್ರಯತ್ನಿಸುವುದರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಕಥೆಯು ಮೇಲುನೋಟಕ್ಕೆ ಬಹಳ ಸರಳವಾಗಿ ಕಂಡರೂ ಕೂಡ ನಿರೂಪಣೆ ಬಹಳ ತೊಡಕಿನದಾಗಿದೆ. ಯಶೋಧರ ರಾಜ ಮನ ಪ್ರಿಯೆಯಾಗಿದ್ದಂತಹ ಅಮೃತಮತಿಯು ಯಶೋಧರ ರಾಜನ ಹೆಂಡತಿಯಾಗಿದ್ದಂತಹ ರಾಣಿಯಾಗಿದ್ದಂತಹ ಅಮೃತಮತಿ ಮಾವಾಟಿಕನಾಗಿದ್ದಂತಹ ಅಷ್ಟವಕ್ರನನ್ನು ಪ್ರೀತಿಸ್ತಾಳೆ. ಅಷ್ಟವಕ್ರನ ಹಾಡಿನ ದನಿಗೆ ಮರಳಾಗಿ ಅವನನ್ನು ಕಾಮಿಸಿ ತನ್ನ ಗಂಡನಿಗೆ ದ್ರೋಹ ಬಗೆಯುತ್ತಾಳೆ. ಯಾರು? ಅಮೃತಮತಿ. ಗಂಡನಿಗೆ ತನ್ನ ಪಾಪದ ಸುಳಿವು ಗೊತ್ತಾಗಲು ಗಂಡ ಮತ್ತು ಅತ್ತೆಯನ್ನು ವಿಷ ಹಾಕಿ ಕೊಲ್ಲುತ್ತಾಳೆ. ಸತ್ತ ತಾಯಿ ಮಕ್ಕಳು ಪ್ರಾಯಶ್ಚಿತದಿಂದ ಅಯೋಧ್ಯೆಯ ಅರಸ ಮಾರಿದತ್ತ ವಸಂತ ಮಾಸದ ಚಂಡಮಾರಿಯ ಜಾತ್ರೆಯ ಸಮಯದಲ್ಲಿ ನರಬಲಿಯನ್ನು ಕೊಡಬೇಕೆಂದಾಗ ಅವನೆದುರು ಅಭಯರುಚಿ ಅಭಯಮತಿ ಎಂಬ ಹೆಸರಿನಿಂದ ಅಣ್ಣ ತಂಗಿಯರಾಗಿ ಬಂದು ನಿಲ್ಲುತ್ತಾರೆ. ಆದರೆ ಧೀರರಾಗಿ ನಿಂತ ಅವರನ್ನು ಕಂಡ ಮಾರಿದತ್ತ ಕುತೂಹಲದಿಂದ ಅವರಾರೆಂಬುದನ್ನು ಕೇಳಿದಾಗ ಅವರು ತಮ್ಮ ಹಿಂದಿನ 7 ಜನ್ಮದ ಕಥೆಯನ್ನು ಹೇಳುತ್ತಾರೆ.
ಒಂದು ಜನ್ಮದಲ್ಲಿ ತಾಯಿ ಮಕ್ಕಳಾಗಿದ್ದವರು. ಮೀನು, ಆಡು, ನವಿಲು ಹೀಗೆ ಬೇರೆ ಬೇರೆ ಜನ್ಮಗಳನ್ನು ದಾಟಿ ಬಂದವರು. ಸುದತ್ತಾಚಾರ್ಯರ ಕೃಪೆಯಿಂದ ಈಗ ಜಿನ ದೀಕ್ಷೆಯನ್ನು ಹೊಂದಿ ಮುಕ್ತಿಯನ್ನು ಹೊಂದಿದವರು. ಈ ದೃಷ್ಟಿಯಿಂದ ಇಡೀ ಕಾವ್ಯದ ಆಶಯಕ್ಕೆ ಅಮೃತಮತಿಯ ವೃತ್ತಾಂತವೇ ತಳಹದಿಯಾದುದೆಂದು ಅಭಿಪ್ರಾಯಪಡುವುದು ಸಮರ್ಥನೀಯವಾದುದು. ಅಮೃತಮತಿ ಮತ್ತು ಅಷ್ಟವಕ್ರನ ಪ್ರಣಯವನ್ನು ವಿವರಿಸ್ತಾ ಮುಂದಿನ ವಿಚಾರಗಳನ್ನು ಹೇಳ್ತಾರೆ. ಈ ಕಥೆಗಳು ಸ್ವಲ್ಪ ಸ್ವಲ್ಪ ಬದಲಾವಣೆಗಳು ಕೆಲವೊಂದು ಪುಸ್ತಕದಲ್ಲಿ ನಾವು ನೋಡಿದರೆ ಕೆಲವೊಂದು ಬದಲಾವಣೆಗಳನ್ನು ಕಾಣ್ತೇವೆ. ಕೆಲವೊಂದು ಕಥೆಯಲ್ಲಿ ಅದನ್ನು ಸ್ವಲ್ಪ ಬದಲಾವಣೆಯನ್ನು ಕೂಡ ಮಾಡಿರ್ತಾರೆ. ಇದರಲ್ಲಿ ಹೇಳುವ ಪ್ರಕಾರ ಆರಂಭದಲ್ಲಿ ನಾವು ನೋಡಿದರೆ ಯಶೋಧರ ರಾಜನಿಗೆ ಹೆಂಡತಿಯಾಗಿದ್ದಂತಹ ಅಮೃತಮತಿಯು ಅಷ್ಟವಕ್ರನಾದಂತಹ ಮಾವಾಟಿಕನ ಹಾಡಿಗೆ ಮರಳಾಗಿ ಅವನನ್ನು ಪ್ರೀತಿಸಿ ಅವನ ಜೊತೆಗೆ ಇರ್ತಾಳೆ. ಅದನ್ನು ಕಂಡಂತಹ ಗಂಡನಿಗೆ ಸಿಟ್ಟು ಬಂದಾಗ ನಂತರ ಏನಾಗ್ತದೆ ಎನ್ನುವಂಥದ್ದನ್ನು ವಿವರಿಸುವಂಥದ್ದು. ಕೊನೆಗೆ ಅಲ್ಲಿ ಯಶೋಧರನು ತನ್ನ ಇಡೀ ಸರ್ವಸ್ವವನ್ನೇ ಬಿಟ್ಟು ಅವನು ವನವಾಸದತ್ತ ಹೋಗುವಂಥದ್ದು ಕಾಣ್ಬೋದು. ಇಲ್ಲಿ ಈ ಕಥೆಯ ಭಿತ್ತಿಯಲ್ಲಿ ಯಶೋಧರನು ಉಜ್ಜಯಿನಿಯ ಅರಸು. ಆತನ ಮನದನ್ನೇ ಅಮೃತಮತಿ. ಒಂದು ರಾತ್ರಿ ಅರಮನೆಯ ಶಯ್ಯಾಗಾರದಲ್ಲಿ ರಾಜರಾಣಿಯರಿಬ್ಬರು ಗಾಢ ನಿದ್ರೆಯಲ್ಲಿ ತೊಡಗಿರಲು ಹತ್ತಿರದ ಗಜಶಾಲೆಯಿಂದ ಮಾವುತನೊಬ್ಬನು ಹಾಡುತ್ತಿದ್ದ. ಆ ಒಂದು ಹಾಡು ಇಡೀ ರಾತ್ರಿಯ ನಿಶ್ಶಬ್ದತೆಯನ್ನು ಭೇದಿಸಿ ಅಮೃತಮತಿಯ ಮನಸ್ಸನ್ನು ನಾಟಿತು. ಇಡೀ ರಾತ್ರಿ ಆ ಅಪೂರ್ವ ಮಧುರ ರಾಗ ರಾಣಿಯ ಹೃದಯವನ್ನು ಕದ್ದಿದ್ದರಿಂದ ಬೆಳಗಾಗುವುದರೊಳಗೆ ಆಕೆಗೆ ಆ ಹಾಡುಗಾರನನ್ನು ಕೂಡುವ ಪ್ರಲೋಭನೆಗೆ ಒಡ್ಡುವುದು. ಈ ಮೋಹದಿಂದ ರಾಣಿ ಈ ಪ್ರವೃತ್ತಿ ಅನೀತಿ ಎಂದು ಭಾವಿಸಿದಾಗಲೂ ಬೆಳಗಾದ ಕೂಡಲೇ ದಾಸಿಯರಿಂದ ಸಂಪರ್ಕಿಸಲು ಹಂಬಲಿಸಿ ಹಾತೊರೆಯುತ್ತಾಳೆ. ಆದರೆ ದಾಸಿಯರು ಇಂತಪ್ಪ ಕಾಮದೇವಂಗೆಂತೆಂ ಕಾಯ್ದರಿಸಿ ಕೂರ್ತೆ ಎಂಬ ಕಟಕಿಯ ಜುಗುಪ್ಸೆಯ ಮಾತುಗಳಿಂದ ಜರಿದರೂ ಅವಳ ವಿಕೃತ ಕಾಮ ಇನ್ನೂ ತೀವ್ರವಾಗಿ ಹಂಬಲಿಸಿತು. ಅವಳ ದಾಸಿಯರು ಹೇಳ್ತಾರೆ, ನೋಡು, ಅವನೊಬ್ಬ ಅಷ್ಟವಕ್ರ, ಅವನನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದರೂ ಕೂಡ ಅವಳು ಯಾವುದನ್ನು ಕೂಡ ಲೆಕ್ಕಿಸದೆ ಅವನ ಪ್ರೀತಿಯನ್ನು ಹಂಬಲಿಸ್ತಾಳೆ. ಈ ವಿಕಲತೆಯನ್ನು ನೋಡಿದ ಕವಿಯೂ ಕೂಡ ಮರುಗುವನು. ಆದರೆ ಅವಳು ಮೋಹದ ಜ್ವರದಿಂದ ಧರ್ಮಗಳನ್ನು ಮರೆತು ಮತ್ತು ವಿಕಲತೆಯನ್ನು ಕಳೆದು ಆ ಅಷ್ಟವಕ್ರನಲ್ಲಿ ಮನಸ್ಸು ನೆಟ್ಟು ಹೊರಬರಲಾರದೆ ಅಚಲತೆಯಿಂದ ಗರಗರಿಕೆ ಕೊರಳೊಲ್ ಈ ಕ್ಷಣದೊಳ್ವಾರ್ ಬಿಂದು ಮಿಡುಕು ಎರ್ದೆಯೊಳ್ ಒದವೆ ಪುಳಿಂದನ ಕಡೆಗಣ್ಣಿನಿಂದ ವನ ಹರಿಣಿಯಂತೆ ಹಾಗೂ ಒಲವಾದೊಡೆ ರೂಪಿನ ಕೂಟಲೆಯೋಳು ಎಂಬ ಪ್ರೇಮ ಲೋಕದ ಮಹಾಮಂತ್ರಗಳನ್ನು ಸಾರುವಳು ಎಂದು ವಿಶ್ಲೇಷಿಸುವ ವಿಮರ್ಶಕ ಅಭಿಪ್ರಾಯ ಸಾದರವಾದುದು. ಅವನ ಪ್ರೀತಿಗೆ ಬಿದ್ದಿದ್ದಾಳೆ. ಅವಳು ಹೇಳುವಂಥದ್ದಿಷ್ಟೇ, ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿ ಮಾಯೆ, ಪ್ರೀತಿ ಎನ್ನುವಂಥದ್ದು ಯಾವುದು ಅಷ್ಟವಕ್ರ ಎನ್ನುವಂಥದ್ದಿಲ್ಲ ಎನ್ನುವಂಥದ್ದನ್ನು ಅವಳು ಹೇಳುವಂಥದ್ದು. ಕ್ರಮೇಣ ಅಷ್ಟವಕ್ರನ ಸಹವಾಸ ಅಧಿಕವಾದಂತೆ ಅಮೃತಮತಿಯ ತನ್ನ ಪತಿಯ ಮನಸ್ಸಿನಿಂದ ದೂರವಾಗಲು ಪ್ರಯತ್ನಿಸುವಳು. ಆದರೆ ಇನ್ನು ಆಕೆಗೆ ಅವಳು ಜಾರ ಸ್ತ್ರೀಯರಂತೆ ಗುಪ್ತವಾಗಿ ತನ್ನ ಪ್ರಿಯಕರನನ್ನು ಕೂಡುವಳು. ಇದರಿಂದ ಕ್ರಮೇಣ ಅಮೃತಮತಿಯ ನಡೆಯ ಬಗೆಗೆ ಯಶೋಧರನಿಗೆ ಸಂಶಯ ಉಂಟು ಮಾಡ್ತದೆ. ಇದನ್ನು ಪತ್ತೆ ಹಚ್ಚಲು ರಾಜನು ಒಂದು ರಾತ್ರಿ ನಾಟಕೀಯವಾಗಿ ಮಲಗಿರಲು ರಾಣಿಯ ಚಾರನ ಬಳಿ ಹೋಗುವಳು. ಹಾಗೆಯೇ ಯಶೋಧರನು ಕೂಡ ಅವಳನ್ನು ಹಿಂಬಾಲಿಸಿದಾಗ ಮರೆಯಲ್ಲಿ ನಿಂತು ನೋಡಿದಾಗ ಅಲ್ಲಿ ಅಮೃತಮತಿಯು ತಡವಾಗಿ ಹೋಗಿದ್ದರಿಂದ ಪ್ರಿಯಕರ ಅಷ್ಟವಕ್ರನು ಕೋಪಗೊಂಡು ತಂದಿದ್ದ ಕುಸುಮ ತಾಂಬೂಲಗಳನ್ನು ಒರಟೊರಟಾಗಿ ಕೆದರಿ ಕರುಳನ್ನು ಎಳೆದು ಜಗ್ಗಿಸಿ ತನ್ನ ಚಾವಟಿಯಿಂದ ಬಡಿಯುವ ಮೂಲಕ ಬಿರಿದ ಕಾಲಿನಿಂದ ಒದೆಯುತ್ತಿದ್ದಾನೆ.
ಆದರೆ ಅಮೃತಮತಿಯು ರಸಿಕತೆಯ ಕೋಮಲತೆಯ ಗಂಧವೇ ಇಲ್ಲದ ಆ ಪಶು ಅಷ್ಟವಕ್ರನು ಎಷ್ಟೇ ನಿಷ್ಕಾರಣವಾಗಿ ದಂಡಿಸಿದರೂ ಆ ಘಾತುಕನ ಮೇಲೆ ಕೋಪ ಮಾಡಿಕೊಳ್ಳದೆ ಅವನ ಕಾಲ ಮೇಲೆ ದೈನೇಸಿಯಂತೆ ಬಿದ್ದು ಹೊರಳಾಡುವ ಮೂಲಕ ಇಲ್ಲದ ತಪ್ಪನ್ನು ಒಪ್ಪಿಕೊಂಡು ನೀನು ಹೊರತು ಮಿಕ್ಕ ಪುರುಷರನ್ನೆಲ್ಲರೂ ಹಾಗೂ ನನ್ನ ಗಂಡನೂ ಕೂಡ ಸೋದರ ಸಮಾನರೆಂದು ಹೇಳಿಕೊಳ್ಳುವುದನ್ನು ನೋಡಿ ರಾಜನು ಹೇಸಿಗೆ ಪಟ್ಟುಕೊಳ್ತಾನೆ. ಹಾಗೆಯೇ ಇದರಿಂದ ರಾಜನು ಉದ್ರೇಕಿತನಾಗಿ ಕ್ರೋಧಾವೇಶದಿಂದ ಇಬ್ಬರನ್ನು ಸೀಳಿಬಿಡಬೇಕೆನ್ನುವಷ್ಟರಲ್ಲಿ ಧೃತಿ ಅಡ್ಡ ಬಂದು ಈ ಹುಳುಕನ್ನು ಕೊಲ್ಲುವುದಕ್ಕೆ ಹೇಸಿದನು. ಹಾಗೆಯೇ ಈ ಸಂಬಂಧವನ್ನು ಪುನಃ ಬಯಸುವುದು ಹುಳಿ ಮುಟ್ಟಿದ ಹಾಲಿನಂತೆಂದು ಭಾವಿಸಿ ಮುಕ್ತಿಯ ಹಾದಿಯನ್ನು ಹಿಡಿಯುತ್ತಾನೆ. ಬಳಿಕ ಮರುದಿನ ಬೆಳಗ್ಗೆ ಹೋಗಿ ರಾಣಿಯ ದುರ್ವರ್ತನೆಯನ್ನು ತನ್ನ ತಾಯಿಗೆ ತಿಳಿಸುತ್ತಾನೆ. ಈ ಪಶ್ಚಾತ್ತಾಪದಿಂದ ನೊಂದ ರಾಜನ ತಾಯಿಯು ಮಾರಿಗೊಂದು ಬಲಿ ಕೊಡಬೇಕೆಂದು ಹಠ ಹಿಡಿಯುತ್ತಾಳೆ. ಯಶೋಧರನು ತಾಯಿಯ ಇಷ್ಟವನ್ನು ಮೀರಲಾರದೆ ಜೀವಹಿಂಸೆಗೆ ಮನಸ್ಸು ಒಪ್ಪದೆ ಒಂದು ಹಿಟ್ಟಿನ ಕೋಳಿಯನ್ನು ಸಾಂಕೇತಿಕವಾಗಿ ಬಲಿ ಕೊಡಲು ಒಪ್ಪುತ್ತಾನೆ. ಆದರೆ ಆ ಹಿಟ್ಟಿನ ಕೋಳಿಯೊಳಗೆ ಬೆಂತರ ಅಂದರೆ ಒಂದು ಪಿಶಾಚಿ ಸೇರಿಕೊಂಡು ಕೊಲ್ಲುವಾಗ ಅದು ಕೂಗಿಕೊಂಡು ಘಾಸಿ ಮಾಡುತ್ತದೆ. ಇದರಿಂದಲೂ ನೊಂದ ಪಾಪದ ಸಂಕಲ್ಪಕ್ಕಾಗಿ ತಾಯಿ ಮಕ್ಕಳಿಬ್ಬರು ಎಲ್ಲವನ್ನೂ ತ್ಯಜಿಸಿ ತಪಸ್ಸಿಗೆ ಹೊರಡಲು ಸಿದ್ಧರಾಗುತ್ತಿರುತ್ತಾರೆ. ಅಷ್ಟರಲ್ಲಿ ಅಮೃತಮತಿ ತನ್ನ ಗುಟ್ಟು ರಟ್ಟಾಗಿರುವುದು ಅರಿತು ಸಂಸಾರದೊಳಗೆ ಏನೂ ಆಗಿಲ್ಲವೆಂಬಂತೆ ನಟಿಸುವ ಮೂಲಕ ತಾಯಿ ಮಕ್ಕಳಿಬ್ಬರಿಗೂ ನಂಜಿನ ಲಡ್ಡಿಗೆ ಊಟ ಬಡಿಸಿ ಸಾವನ್ನುಂಟು ಮಾಡುತ್ತಾಳೆ. ಬಳಿಕ ಅಮೃತಮತಿಯು ಯಾರ ಅಂಕೆ ಶಂಕೆಯೂ ಇಲ್ಲದೆ ತನ್ನ ಜಾರನೊಡನೆ ಸ್ವೇಚ್ಛೆಯಿಂದ ವಿಹರಿಸುವಳು. ಈ ಸಹವಾಸದಿಂದ ಅವಳಿಗೆ ತೊನ್ನಿನ ರೋಗ ಬಂದು ದೇಹ ವ್ರಣಮಯವಾಗುವುದು. ಕ್ರಮೇಣ ಕುತ್ಸಿತ ವಿಷಲೋಪಭೋಗದಲ್ಲಿ ಅವಳು ಮುಳುಗಿ ಸೇವೆಯ ದಾಸಿಯರಿಂದ ಕೂಡ ಪಾತಕಿ ಪುತಿಲಲ್ಲದೊಡೆ ಸತ್ತವಳೆ ಎಂದು ಹೇಸಿಗೆಗೊಳಗಾಗಿ ಸಾವನ್ನಪ್ಪುತ್ತಾಳೆ. ಈ ಬಗೆಗೆ ವಿಮರ್ಶಕರು ಈ ಹೃದಯವಲ್ಲಭನಾದ ಪತಿಯನ್ನು ಹೊಂದಿ ದೇವಿಯಂತಿದ್ದ ಅಮೃತಮತಿ ಅದಮ್ಯವಾದ ಮೋಹಕ್ಕೆ ಬಲಿಯಾಗಿ ಹೇಗೆ ಶೀಲವಳಿದಳು, ಗುಣವಳಿದಳು, ರೂಪವಳಿದವಳು, ನಾಯಕನರ ಕಳಿದಳು ಎಂದು ಅವಳ ದುರಂತದ ಮೇಲೆ ಬೆಳಕು ಚೆಲ್ಲುವ ಮೂಲಕ ವಿಮರ್ಶಕರು ಜನ್ನನ ಮನೋಧರ್ಮವನ್ನು ಸಮರ್ಥಿಸಿಕೊಳ್ಳುವುದು ಗಮನಾರ್ಹವಾದುದು. ವಿಮರ್ಶಕರು ಲೇಖನದ 3ನೆಯ ಭಾಗದಲ್ಲಿ 2ನೆಯ ಶ್ರೇಷ್ಠ ಕಾವ್ಯವಾದ ಅನಂತ ಪುರಾಣದಲ್ಲಿ ಸುನಂದೆ ಚಂಡಶಾಸನ ಪ್ರಣಯ ಕಥೆಯನ್ನು ವಿವರಿಸುತ್ತಾರೆ. ಈ ಒಂದು ಪ್ರಣಯದಲ್ಲಿ ಬರುವಂತಹ ಕತೆ ಈ ರೀತಿಯಾಗಿದೆ. ಸುರಮ್ಯ ಮಂಡಳದ ಪೌದನಪುರವನ್ನು ವಸುಶೇನ ರಾಜನು ಆಳ್ವಿಕೆ ಮಾಡುತ್ತಿದ್ದನು. ಅವನಿಗೆ ಅಪ್ಸರೆಯನ್ನು ಮೀರಿಸುವ 5 ಹೆಂಡತಿಯರಿದ್ದರು. ಅವರಲ್ಲಿ ವಸುಂದೆ ಅಚ್ಚುಮೆಚ್ಚಿನ ಮಹಾದೇವಿಯಾಗಿರುತ್ತಾಳೆ. ಒಂದು ದಿನ ವಸುಶೇನನು ಗಜಾರೋಹಣ ವಿನೋದದಲ್ಲಿರುವಾಗ ಆತನ ಬಾಲ್ಯದ ಪ್ರಾಣಮಿತ್ರನಾದಂತಹ ಚಂಡಶಾಸನನು ತುಂಬ ವರ್ಷಗಳ ಬಳಿಕ ನೆನೆದುಕೊಂಡು ನೋಡಲು ಬರುತ್ತಾನೆ. ಆತನನ್ನು ವಸುಸೇನನು ಸಂಭ್ರಮದಿಂದ ತನ್ನ ಅರಮನೆಗೆ ಬರಮಾಡಿಕೊಳ್ಳುವನು. ಅಲ್ಲಿ ಅವನ ಸಂತೋಷಕ್ಕಾಗಿ ಕಾವ್ಯಗೋಷ್ಠಿ, ಗೀತ, ನಾಟ್ಯ, ಜಟ್ಟಿ ಕಾಳಗ ಮೊದಲಾದ ಆಟಗಳ ಜೊತೆಗೆ ಇಬ್ಬರು ಏಕಸದನವಾಸ, ಸಹ ವಿಳಾಸ ಕ್ರೀಡೆ, ಸಹ ಪಂಕ್ತಿ ಭೋಜನ, ಇಬ್ಬರಿಗೂ ಊಟ ಬಡಿಸಲು ರಾಜನ ಪ್ರಿಯತಮೆ ಸುನಂದಾದೇವಿಯು ಪಾಲ್ಗೊಳ್ಳುತ್ತಾಳೆ ಎಂದು ಕವಿ ನಿಷ್ಕಲ್ಮಶ ನಿರ್ಮಲವಾದ ವಾತಾವರಣವನ್ನು ನಿರ್ಮಿಸುತ್ತಾನೆ. ಬಳಿಕ ಅಲ್ಲಿ ಸುನಂದೆಯ ಅಪೂರ್ವ ಲಾವಣ್ಯ ವಿಲಾಸ ಪ್ರೌಢಿಮೆಗಳು ಚಂಡಶಾಸನನ ಕಣ್ಣನ್ನು ಕತ್ತಲು ಕವಿದು ಸೂರೆಗೊಳ್ಳುತ್ತದೆ. ಇಲ್ಲಿ ರಾಜನ ಗೆಳೆಯನಾದಂತಹ ಆಪ್ತ ಮಿತ್ರನಾದಂತಹ ಚಂಡಶಾಸನನು ತನ್ನ ಗೆಳೆಯನ ಹೆಂಡತಿಯನ್ನೇ ಪ್ರೀತಿಸುವಂತಹ ಕತೆ.
ರಾಜನಾದಂತಹ ವಸುಶೇನನ ಬಾಲ್ಯ ಗೆಳೆತ, ಆಪ್ತಮಿತ್ರ, ಪ್ರಾಣಮಿತ್ರನಾದಂತಹ ಶಾಸನನು ತನ್ನ ಗೆಳೆಯ ವಸುಶೇನನ ಹೆಂಡತಿಯಾದಂತಹ ರಾಣಿಯಾದಂತಹ ಸುನಂದಾದೇವಿಯನ್ನು ಪ್ರೀತಿಸುತ್ತಾನೆ. ಅವಳ ಒಂದು ಸೌಂದರ್ಯಕ್ಕೆ ಮಾರು ಹೋಗುತ್ತಾನೆ. ಶಾಸನನು ಊಟದ ಪಂಕ್ತಿಯಲ್ಲಿ ಸುನಂದೆ ಊಟ ಬಡಿಸುತ್ತಿರಲು ಅವಳ ಅಂಗರಿಂದ ಸೌಂದರ್ಯಕ್ಕೆ ಮರುಳಾಗಿ ಊಟವನ್ನು ಸರಿಯಾಗಿ ಮಾಡಲಾಗದೆ ಮೇಲೇಳುವನು. ಅಲ್ಲಿಂದ ಅವನ ಮೋಹಜ್ವರ ದಿನದಿನಕ್ಕೂ ಬೆಳೆದು ಯಾವ ಉಪಚಾರದಿಂದ ತಗ್ಗಿಸಲು ಸಾಧ್ಯವಾಗುವುದಿಲ್ಲ. ಈ ಅವಸ್ಥೆಯನ್ನು ಅರಿತ ಆತನ ಸಚಿವನಾದ ಸುದರ್ಶನೆಂಬವನ ಜೊತೆ ಶಾಸನನು ಆ ಕಡು ನಂಟಿನ ಸತಿಯ ರೂಪ ಸೋಲಿಸಿತೆನ್ನಂ ರಮಣೀಲೋಚನ ಚುಂಬನಂ ಕಳೆಗುಮೆ ನಟ್ಟಿರ್ದ ಹುಚ್ಚಲ್ಯಂ ಎಂದು ತೀರ್ವ ಹಂಬಲದ ಮನದಾಸೆಯನ್ನು ಹೇಳಿಕೊಳ್ಳುವನು. ಹಾಗೆಯೇ ಅವನಿಗೆ ವಿವೇಕ ಹೇಳಿ ಮೋಹವನ್ನು ಮುರಿಯುವ ಬದಲು ಆ ಕುವಿತ್ರನು ಉತ್ತೇಜನದ ಮಾತುಗಳನ್ನಾಡಿದರೂ ನಿನ್ನ ಗಂಡ ಗಾಡಿಗೆ ಸೋಲದ ರಮಣಿ ಎಂದು ಹುಟ್ಟಿಸಿ ಮನದ ಪಿಶಾಚಕ್ಕೆ ವಚನ ರಚನಾ ಧೂಪಂ ತೋ ಅರೆ ಎಂದು ಕೇರಳಿಸುತ್ತಾ ತನ್ನ ರಾಜ ವಸುಶೇನನ ನೆಚ್ಚಿನ ಗೆಳೆಯನಾಗಬೇಕೆಂದು ಸ್ವಾರ್ಥ ತತ್ಪರತೆಯಿಂದ ಹೇಳಿದ ಮಾತಿರಬೇಕೆಂದು ವಿಮರ್ಶಕರ ಅಭಿಪ್ರಾಯವಾಗಿದೆ. ಈ ನಡುವೆ ಒಂದು ದಿನ ವಸುಶೇನನು ಶಾಸನನು ಇಬ್ಬರೂ ಬೇಟೆಯ ವಿನೋದಕ್ಕಾಗಿ ಅರಣ್ಯಕ್ಕೆ ಆಗಮಿಸುವರು. ಅಲ್ಲಿ ವಸುಶೇನನು ವನವಿಹಾರ ಮಾಡಬಯಸಿ ಭೋಜನ ಸಾಮಗ್ರಿಯೊಂದಿಗೆ ನಂದನವನಕ್ಕೆ ಸುನಂದೆಯು ಬರಬೇಕೆಂದು ಹೇಳಿ ಕಳಿಸುವನು. ಇಂತಹ ಅವಕಾಶಕ್ಕಾಗಿ ಕಾಯುತ್ತಿದ್ದ ಶಾಸನನು ಬೇಟೆಯ ರಭಸದಲ್ಲಿ ಬೇರೆಯಾಗಿ ಸುನಂದೆ ಬರುತ್ತಿದ್ದ ಹಾದಿಯನ್ನು ಕಾಯ್ದು ಆಕೆಯ ಮಿತ್ರ ಅಂಗರಕ್ಷಕರನ್ನು ಕೊಂದು ಆಕೆಯನ್ನು ತನ್ನ ರಥದಲ್ಲಿರಿಸಿಕೊಂಡು ವೇಗದಿಂದ ತನ್ನ ರಾಜ್ಯಕ್ಕೆ ಕೊಂಡೊಯ್ಯುವನು. ಆದರೆ ಹೀಗೆ ಬಂದಿಯಾದ ಶಾಸನದಲ್ಲಿ ಸುನಂದೆಗೆ ಎಳ್ಳಷ್ಟು ಅನುರಾಗವಿರಲಿ ವಿರಲಿಲ್ಲ. ಅವಳಿಗೆ ಶಾಸನನ ಮೇಲೆ ಸುನಂದಾದೇವಿಗೆ ಯಾವುದೇ ರೀತಿಯ ಪ್ರೀತಿ ಇರಲಿಲ್ಲ. ಇಲ್ಲಿ ಸುನಂದಾದೇವಿದು ಯಾವುದೇ ತಪ್ಪು ಇರಲಿಲ್ಲ. ರಾವಣ ಕರೆದೊಯ್ದ ಸೀತೆಯ ಅವಸ್ಥೆ ಅವಳಿಗಿತ್ತು. ಇದರಿಂದ ಆಕೆ ಮೂರ್ಛೆ ಹೋದಳು. ಬಳಿಕ ಎಚ್ಚೆತ್ತು ತನ್ನ ದುರವಸ್ಥೆಯನ್ನರಿತು ಬಾಯಿ ಬಿಟ್ಟು ಹಲುಬುವಳು. ನಂತರ ಅವಳು ಕೇಳಿದಾಗ ಆಕೆ ತನಗೆ ಒಲಿದವಳಲ್ಲ, ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ ಅಂತ ಅವಳು ಹೇಳ್ತಾಳೆ. ಸ್ಪಷ್ಟವಾಗಿ ಹೇಳಿದಾಗ ಗೊತ್ತಾದ ಮೇಲೂ ಕೂಡ ಆತನಿಗೆ ವಿವೇಕ ಬರಲಿಲ್ಲ. ಹಾಗೆಯೇ ಆತನು ಮೋಹಾವೇಶದಿಂದ ಮಿತ್ರಧರ್ಮದ ಬಗೆಗೆ ಒಂದು ಕ್ಷಣ ಕಾಲವಾದರೂ ನೆನಪಾಗಲಿಲ್ಲವೇ? ಕಥೆಯ ಭರದಲ್ಲಿ ಜನ್ನನು ಮರೆತಿರಬಹುದೆಂಬ ವಿಮರ್ಶಕರು ಅಭಿಪ್ರಾಯ ಪಡುವುದು ಸಹಜ. ಇಲ್ಲಿ ವಿಮರ್ಶಕರು ಬೇರೆ ಬೇರೆ ರೀತಿಯಲ್ಲಿ ವಿಮರ್ಶೆಯನ್ನು ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಏನಾಯಿತು? ಇತ್ತ ವಸುಶೇನನು ಬೇಟೆಯನ್ನು ಮುಗಿಸಿ ನಂದನವನಕ್ಕೆ ಹಿಂದಿರುಗಲು ಹೆಂಡತಿ ಮತ್ತು ಗೆಳೆಯರಿಬ್ಬರೂ ಇಲ್ಲದಿರುವ ಸುದ್ದಿಯನ್ನು ಕೇಳಿ ತುಂಬ ನೊಂದುಕೊಳ್ಳುವನು. ಹಾಗೆಯೇ ಈ ವಾರ್ತೆಯಿಂದ ರಾಜನಲ್ಲಿದ್ದ ಗಾಢ ಸ್ನೇಹವು ಮಾಯವಾಗಿ ಪ್ರಾಣ ಮಿತ್ರನು ಶತ್ರುವಾಗಿ ಪರಿಣಮಿಸಿದನು. ಈಗ ವಸುಶೇನನಿಗೆ ಗೊತ್ತಾಯಿತು. ಆದರೆ ವಸುಶೇನನು ತಪ್ಪು ತಿಳಿದುಕೊಂಡಿದ್ದ. ನನ್ನ ಹೆಂಡತಿಯೂ ಕೂಡ ಸುನಂದಾದೇವಿಯೂ ಕೂಡ ಅವನ ಜೊತೆಗೆ ಹೋಗಿದ್ದಾಳೆ ಎನ್ನುವ ವಿಚಾರವನ್ನು ತಿಳಿದುಕೊಂಡು ಪ್ರಾಣ ಮಿತ್ರನು ಶತ್ರುವಾದನು. ವಸುಶೇನನು ಶತ್ರುವನ್ನು ಘಾತಿಸಿ ಪ್ರಿಯ ತಮೆಯನ್ನು ಬಿಡಿಸಿ ತಂದ ಹೊರತು ಮಂತ್ರಾಲೋಚನೆಯೂ ಬೇಡವೆಂದು ಧಿಕ್ಕರಿಸುವನು. ಹಾಗೆಯೇ ಶಾಸನನ ದುರ್ಗದ ಮೇಲೆ ಮಿಂಚಿನ ವೇಗದಿಂದ ದಂಡೆತ್ತಿ ಹೋಗಿ ಘೋರ ಯುದ್ಧ ನಡೆಸುವನು. ಆದರೆ ಆ ದಿನದ ಯುದ್ಧ ಹೇಗೋ ಆತನ ಸೈನಿಕರು ಕಡೆಯುವರು. ಹಾಗಾಗಿ ಆ ಸಂಜೆಯಲ್ಲಿ ಶಾಸನನು ಟಿವಿಯಿಂದ ಅಲಂಕಾರ ಮಾಡಿಕೊಂಡು ಸೆರೆಯಲ್ಲಿದ್ದ ಸುನಂದೆಯನ್ನು ಸಲಿಗೆಯ ಮಾತುಗಳಿಂದ ಉಳಿಸಿಕೊಳ್ಳಲು ಪ್ರಯತ್ನಿಸುವನು. ಆದರೆ ಆಕೆಯು ಆತನ ಯಾವುದೇ ಸುಖದ ಸಂಪತ್ತಿನ ಮಾತುಗಳಿಗೆ ಸೊಪ್ಪು ಹಾಕದೆ ಮತ್ತಷ್ಟು ದ್ವೇಷವನ್ನು ಕಾರುತ್ತಾ ವಸುಶೇನನ ನೃಪಕ್ಕೆ ಕೈ ವಿಡಿಸುವಿ
ಗೊಂಡೇಯಂ ಅಂತ ಹೇಳಿ ದೃಢತೆಯಿಂದ ನಿಶ್ಚಯಿಸುವಳು. ಇದರಿಂದ ಚಂಡಶಾಸನನು ಧೃತಿಗೆಡದೆ ಸಂಕಲ್ಪದಿಂದ ಸುನಂದೆಯ ಮೇಲಿನ ಪ್ರಣಯ ಅಚಲತೆಯು ಅನನ್ಯವೆಂದು ಇಲ್ಲಿ ವಿಮರ್ಶಕರು ಚಂಡಶಾಸನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆದರೆ ಚಂಡಶಾಸನನ ಈ ಒಂದು ಕಾರಣದಿಂದಾಗಿ ಕೊನೆಯ ಉಪಾಯದಿಂದ ಸುನಂದೆಯನ್ನು ಒಲಿಸಲು ಪ್ರಯತ್ನಿಸ್ತಾನೆ. ಅಂದರೆ ತಾನು ಇರುಳಲ್ಲಿ ಶತ್ರು ಸೈನ್ಯವನ್ನು ಮುತ್ತಿ ಧ್ವಂಸ ಮಾಡಿ ವಸುಶೇನನ ಕೊಂದೆನೆಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾನೆ. ಒಬ್ಬ ಐಂದ್ರಜಾಲಿಕನ ಮಾಯೆಯಿಂದ ಸೃಷ್ಟಿಸಿದ ವಸುಶೇನನ ತಲೆ ಇದೆಂದು ಸುನಂದೆ ಇದ್ದಲ್ಲಿಗೆ ಬಂದು ತೋರಿಸ್ತಾನೆ. ಸುನಂದೆಯು ಅದು ಸತ್ಯ ಎಂದು ತಿಳಿದು ಅದು ವಸುಶೇನನ ತಲೆ ಎಂದು ಭಾವಿಸಿ ತನ್ನ ಪತಿ ತೀರಿ ಹೋದನೆಂದು ಭಾವಿಸುತ್ತಾಳೆ. ಬಳಿಕ ನೊಂದ ಸುನಂದೆಯು ತಟ್ಟನೆ ಒಂದು ಮಾತಿಲ್ಲದೆ ಒಂದು ಕ್ಷಣ ತಡ ಮಾಡದೆ ಪ್ರಾಣವನ್ನು ತೊರೆಯುತ್ತಾಳೆ. ಆದರೆ ಈ ಉಪಾಯ ಸುನಂದೆಯ ಮೇಲೆ ಇಷ್ಟೊಂದು ಪರಿಣಾಮ ಬೀರಬಹುದೆಂದು ಚಂಡಶಾಸನನು ಭಾವಿಸಿರಲಿಲ್ಲ. ಇದರಿಂದ ಆತನು ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಎಂದು ಶೋಕಸಾಗರದಲ್ಲಿ ಮುಳುಗುವನು. ಅವಳ ಮರಣದಿಂದ ಉರಿದು ಬೇಯುವನು. ಅವಳ ಶವದ ಮೇಲೆ ಬಂದು ಬಿದ್ದು ಅಪ್ಪಿಕೊಂಡು ಮೂರ್ಛೆ ಹೋಗುವನು. ಬಳಿಕ ಮೂರ್ಛೆಯಿಂದ ಎಚ್ಚರನಾಗಿ ಚಂಡಶಾಸನನು ತುಂಬ ದುಃಖತಪ್ತನಾಗ್ತಾನೆ. ಹಾಗೆಯೇ ನಾನು ಜನ್ಮಾಂತರದಲ್ಲಾದರೂ ಅವಳ ನಿತ್ಯ ಸಂಗವು ಮಾಡುವುದಾಗಿ ಶಪಥ ಮಾಡಿ ಹೊಗೆಯ ಮಂಟಪದಲ್ಲಿ ಉರಿಯ ಹಾಸಿಗೆಯ ಮೇಲೆ ತನಗೆ ಸುನಂದೆಯೊಡನೆ ಪ್ರಥಮ ಸಮಾಗಮನ ಎಂದು ಚಿತೆಯೇರಿ ಪ್ರಾಣ ಕಳೆದುಕೊಳ್ಳುವನು. ಆದರೆ ಇನ್ನೊಂದೆಡೆ ವಸುಶೇನನು ಈ ವಾರ್ತೆಯನ್ನು ಕೇಳಿ ಸ್ತಂಭೀಭೂತನಾಗಿ ದುಃಖಿಸಿ, ಇನ್ನು ಇನಿಯಳು ಹೋದ ಮೇಲೆ ನಾನು ಯಾವನಲ್ಲಿಗಾಗಿ ಕಾಯಬೇಕು, ಯಾವ ಶತ್ರುವನ್ನು ಕೊಲ್ಲಬೇಕು ಎಂದು ಭಾವಿಸಿ ನಿರ್ವೇಗದಿಂದ ತಪಸ್ಸಿಗೆ ತೆರಳುವನು. ಹಾಗೆಯೇ ಸುನಂದೆಯು ಸಾವಿನ ಪರಿಣಾಮವು ಚಂಡಶಾಸನನ ವಸುಸೇನರ ಮೇಲಾದ ಪರಿಣಾಮವು ಸಹಜವಾಗಿ ಭಿನ್ನವಾಗಿ ಪ್ರಕಟವಾಗುತ್ತದೆ. ಅಂದರೆ ಚಂಡಶಾಸನನ ಉತ್ಕಟ ವ್ಯಾಮೋಹ ಬದುಕಿದ್ದಾಗ ಪ್ರಣಯ ಸುಖದ ಗಣನೆ ಇಲ್ಲ, ಅವಳು ಸತ್ತಾಗ ತನ್ನ ದೇಹದ ಗಣನೆ ಇಲ್ಲ. ವಸುಶೇನನ ಪ್ರೇಮವು ಅತಿ ಗಾಢವಾಗಿದ್ದರೂ ಅದರಲ್ಲಿ ಈ ರಾಜನ ಅಂಶವಿಲ್ಲ. ಪ್ರಿಯಾವಿಯೋಗವು ಅವನನ್ನು ದಹಿಸಿದರೂ ಬಾಳಿನಲ್ಲಿ ಬೇಸರ ಹುಟ್ಟಿಸಿದರೂ ಅವನ ನಿರ್ವೇಗವು ಶಾದ್ರಮರಣದಲ್ಲಿ ಮಿಗಿಯದೆ ಉಜ್ವಲ ತಪಸ್ಸಿನಲ್ಲಿ ಮುಗಿಯುವುದು. ಶಾಸನನ ಪ್ರಣಯ ದುಗ್ಗನುರಿದು ಸಿಕ್ಕಿದನ್ನೆಲ್ಲ ಭಸ್ಮ ಮಾಡುವ ಮಹಾಜ್ವಾಲೆಯಂತೆ, ವಸುಶೇನನು ನಿಮಿತ್ತವಾದ ಪ್ರದೀಪ ಪ್ರಭೆಯಂತೆ ಕಾವ್ಯವುದ್ದಕ್ಕೂ ಬೆಳಗಿರುವಂಥದ್ದು ಕಾಣಬಹುದು. ಒಟ್ಟಿನಲ್ಲಿ ಸುನಂದೆಯ ಸಾವು ಮತ್ತು ಚಂಡಶಾಸನನ ಸಹಗಮನದವನ್ನು ಹೆಚ್ಚು ವಿಸ್ತರಿಸದೆ ಈ ಕಥೆಯನ್ನು ಅಲ್ಲಿಗೆ ನಿಲ್ಲಿಸಿ ವಸುಶೇನನ ಜನ್ಮಾಂತರ ಕಥೆಯನ್ನು ಬೆಳೆಸಿದ್ದಾನೆ. ಆದರೆ ಇಷ್ಟಾದರೂ ಕೂಡ ಕವಿಯು ಈ ಕಾವ್ಯದಲ್ಲಿ ಸುನಂದೆ ಚಂಡಶಾಸನರೇ ಪ್ರಮುಖ ಪಾತ್ರಗಳಾಗಿದ್ದು ಅವರ ಪ್ರಣಯ ಪ್ರಸಂಗವನ್ನು ಚಿತ್ರಿಸುವುದರಲ್ಲಿ ತುಂಬ ಆಸಕ್ತಿ ಕೇಂದ್ರವಾಗಿ ಇಲ್ಲಿ ಕಾಣಬಹುದಾಗಿದೆ. ಅಂತಿಮವಾಗಿ ವಿಮರ್ಶಕರು ಲೇಖನದ 4ನೇ ಭಾಗದಲ್ಲಿ ಜನ್ನನ 2 ಮಹತ್ವಾಕಾಂಕ್ಷೆಯ ಕಾವ್ಯಗಳಾದಂತಹ ಯಶೋಧರ ಚರಿತ್ರೆ ಮತ್ತು ಅನಂತನಾಥ ಪುರಾಣಗಳಲ್ಲಿ ವ್ಯಕ್ತವಾಗುವ ಪ್ರಣಯ ಪ್ರಸಂಗಗಳನ್ನು ಲೌಕಿಕ ಧಾರ್ಮಿಕ ಹಿನ್ನೆಲೆಯಲ್ಲಿ ತೌಲನಿಕವಾಗಿ ಅವಲೋಕಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಜನ್ನನ ಮೊದಲ ಕಾವ್ಯವನ್ನು ರಚಿಸಿ 20 ವರ್ಷದ ಬಳಿಕ 2ನೇ ಕಾವ್ಯವನ್ನು ಬರೆದಿದ್ದರೂ ಈ ನಡುವೆ ಅವನ ಶಕ್ತಿಯನ್ನು ಕುಂದಿಸಿರಬಹುದೇ ಹೊರತು ಅವನ ದೃಷ್ಟಿಯನ್ನು ಹೊರಳಿಸಿಲ್ಲ. ಈ 2 ಕಥೆಗಳಲ್ಲೂ ವಸ್ತು ಒಂದೇ, ದುರ್ಭರವಾದ ದುರಂತವಾದ ಆಧಾರ್ಮಿಕ ಪ್ರಣಯ. ಇದರ ಬಗೆಯೂ ಗತಿಯೂ ಕೊನೆಯ 2ರಲ್ಲೂ ಒಂದೇ ಪ್ರಕಾರವಾಗಿದೆ ಎಂದು ವಿಮರ್ಶಕರು ಗುರುತಿಸಿರುವುದು ಕಾಣಬಹುದು. ಈ ರೀತಿಯಾಗಿ ಒಟ್ಟಿನಲ್ಲಿ ಜನ್ನನ 2 ಕಾವ್ಯಗಳಲ್ಲಿ ವ್ಯಕ್ತವಾಗುವಂತಹ ಪ್ರಣಯ ಪ್ರಸಂಗಗಳ ಸಾಮಾಜಿಕ ವ್ಯವಸ್ಥೆಯ ತಳಹದಿಯನ್ನು ಭೇದಿಸುವ ಮತ್ತು ಧರ್ಮನೀತಿಯ ಕಟ್ಟಳೆಗಳನ್ನು ಮುರಿಯುವ ಮೂಲಕ ಧಾರ್ಮಿಕ ಹಿನ್ನೆಲೆಯಲ್ಲಿ ವಿಧಿಯೂಡಿದ ಆಟದಿಂದ ದುರಂತಕ್ಕೀಡಾಗುವುದು ಆತನ ಕಾವ್ಯದ ತಾತ್ಪರ್ಯವೆಂದು ವಿಮರ್ಶಕರು ಅಭಿಪ್ರಾಯಪಟ್ಟಿದ್ದಾರೆ. ಇವಿಷ್ಟು ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ
ವಿಮರ್ಶೆಯಲ್ಲಿ ಬಂದಿರುವಂಥ ವಿಚಾರ 4 ಭಾಗಗಳಲ್ಲಿ 4 ವಿಚಾರಗಳನ್ನು ಹೇಳುವಂಥದ್ದನ್ನು ಕಾಣ್ಬೋದು. ಪ್ರಣಯ ಪರಿಕಲ್ಪನೆಯ ಸೃಷ್ಟಿ, 2 ಅಮೃತಮತಿ ಅಷ್ಟವಕ್ರನ ಪ್ರಣಯ ಪ್ರಸಂಗ, 3 ಸುನಂದಾದೇವಿ ಚಂಡಶಾಸನನ ಪ್ರಣಯ, 4 ಎರಡೂ ಕಾವ್ಯಗಳಲ್ಲಿ ವ್ಯಕ್ತವಾಗಿರುವ ಪ್ರಣಯ ಪ್ರಸಂಗಗಳ ತೌಲನಿಕವಾಗಿ ಅವಲೋಕಿಸಲಾಗಿದೆ ಎನ್ನುವಂಥದ್ದು ಹೇಳುವಂಥದ್ದನ್ನು ಕಾಣ್ಬೋದು. ಇವಿಷ್ಟು ವಿಚಾರವನ್ನು ನೀವು ಈ ಪ್ರಶ್ನೆ ಬಂದಾಗ ಬರೀಬೇಕು. ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಅಂತ ಹೇಳಿದಾಗ ಬರೆಯುವಂಥದ್ದು. ಹಾಗೆ ಇದರಲ್ಲಿ ಸ್ವಲ್ಪ ಸಾರಾಂಶವನ್ನು ಕೊಟ್ಟಿದ್ದಾರೆ. ಪುಟ ಸಂಖ್ಯೆ 140ರಲ್ಲಿದೆ ನೋಡಿ, ಅದನ್ನು ಕೂಡ ಒಮ್ಮೆ ಓದ್ಕೊಳ್ಳಿ. ಆವಾಗ ನಿಮಗೆ ಆ 4 ಭಾಗಗಳಲ್ಲಿರುವಂಥ ವಿಚಾರ ಏನು ಅಂತಂದು ಗೊತ್ತಾಗ್ತದೆ. ಹಾಗೆ ಆ 2 ಕತೆ, ಪ್ರಣಯದ 2 ಕತೆಗಳನ್ನು ಕೂಡ ಅರ್ಥ ಮಾಡಿಕೊಂಡ್ರೆ ನಿಮಗೆ ಆ ಕಥೆಯನ್ನು ಬರಿತಾ ಹೋಗ್ಬೋದು ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.